ಕರ್ತವ್ಯ ಲೋಪ ಆರೋಪದ ಹಿನ್ನೆಲೆ ವಿಜಯಪುರ ಡಿಡಿಪಿಐ NH ನಾಗೂರರನ್ನು ಸೇವೆಯಿಂದ ಅಮಾನತುಗೊಳಿಸಲಾಗಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖಾ ವಿಚಾರಣೆ ಕಾರ್ಯದರ್ಶಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ರಾಮಚಂದ್ರಪ್ಪ ಅವರು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಇನ್ನು ಆದೇಶ ಪತ್ರದಲ್ಲಿ ವಿಜಯಪುರ ಡಯಟ್ ಹಿರಿಯ ಉಪನ್ಯಾಸಕರಾದ SA ಮುಜಾವರ್, AS ಹತ್ತಳ್ಳಿ ಇವರು ಕೂಡ ಸೇವೆಯಿಂದ ಅಮಾನತುಗೊಂಡಿದ್ದಾರೆ. 2009-10 ಹಾಗೂ 2011-12ರಲ್ಲಿ IEDSS ಯೋಜನೆ ಅನುದಾನ ದುರುಪಯೋಗ ಹಾಗೂ ನಿಯಮ ಬಾಹಿರವಾಗಿ ಅಸ್ತಿತ್ವದಲ್ಲಿ ಇರದ ಸ್ವಯಂ ಸೇವಾ ಸಂಸ್ಥೆಗಳಿಗೆ NGOಗಳಿಗೆ ಅನುದಾನ ಬಿಡುಗಡೆ ಮಾಡಲು ಶಿಫಾರಸು ಮಾಡಿರುವ ಆರೋಪದ ಹಿನ್ನೆಲೆ ಈ ಮೂವರು ಅಧಿಕಾರಿಗಳನ್ನು ಅಮಾನತುಗೊಳಿಸಿರುವುದಾಗಿ ಆದೇಶದಲ್ಲಿ ತಿಳಿಸಲಾಗಿದೆ. ಕೊನೆಗೂ ವಿಜಯಪುರ ಡಿಡಿಪಿಐ ನಾಗೂರ್ ವಿಕೆಟ್ ಪತನವಾಗಿದೆ ಅಂತ ಹೇಳ್ಬೋದು. ಸೇವೆಯಿಂದ ಅಮಾನತುಗೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಹಿಂದೆ ಕೂಡ ಬಸವನಬಾಗೇವಾಡಿ ತಾಲೂಕಿನ ಶಿಕ್ಷಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿಯೂ ಕೂಡ ಕರ್ತವ್ಯ ಲೋಪ ಎಸಗಿದ್ದರು. ಆ ಹಿನ್ನೆಲೆಯಲ್ಲೂ ಕೂಡ ಅವರು ಅಮಾನತುಗೊಳಿಸಲಾಗಿದೆ ಎಂದು ಕೂಡ ಈಗ ಹೇಳಲಾಗಿದೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ವಿಶೇಷ ತನಿಖೆ ನಡೆಸಿದ್ದು ಇವರ ಆರೋಪ ಗಂಭೀರ ಆಗಿರುವುದರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೂಡ ತಿಳಿದು ಬರ್ತಾ ಇದೆ. ಜೊತೆಗೆ ಇವರು ಕಾರ್ಯನಿರ್ವಹಿಸುತ್ತಿರುವ ಕ್ಷೇತ್ರದಲ್ಲಿ ಇವರು ನಡೆದುಕೊಳ್ಳುತ್ತಿರುವ ರೀತಿ ನೀತಿಯಿಂದ ಇವರಿಗೆ ಈ ಶಿಕ್ಷೆ ಒದಗಿ ಬಂದಿದೆ ಅಂತ ಕೂಡ ಶಿಕ್ಷಕ ವೃಂದರು ಹಾಗೂ ಶಿಕ್ಷಕರು ಕೂಡ ಮಾತನಾಡಿಕೊಳ್ತಾ ಇದ್ದಾರೆ. ಜೊತೆಗೆ ವಿಶೇಷವಾಗಿ ಕೆಲವು ಶಾಲೆಗಳಿಗೆ ಇವರು ಭೇಟಿ ಕೊಟ್ಟಾಗ ಗಂಭೀರ ಆರೋಪಕ್ಕೆ ಗುರಿಯಾಗಿದ್ದರು. ಹಾಗೆ ಇದರ ಬಗ್ಗೆಯೂ ಕೂಡ ಸಾಕಷ್ಟು ಬಾರಿ ಪತ್ರಿಕೆಗಳಲ್ಲೂ ಕೂಡ ಸುದ್ದಿಯಾಗಿತ್ತು. ಆಗ ಕೂಡ ಇವರ ಅಮಾನತಿಗೆ ಕೂಡ ಕೆಲವು ಶಿಕ್ಷಕರು ಆಗಲಿ ಕೆಲವು ಪತ್ರಿಕೆಯಲ್ಲಿಯೂ ಕೂಡ ಆಗ್ರಹಿಸಲಾಗಿತ್ತು. ಈಗ ಒಂದು ಗಂಭೀರ ಆರೋಪ ಕಂಡು ಬಂದ ಹಿನ್ನೆಲೆಯಲ್ಲಿ ಇವರಿಗೆ ಅಮಾನತುಗೊಳಿಸಲಾಗಿದೆ ಎಂಬ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈ ವಿಷಯ ಕುರಿತು ಡಿಡಿಪಿಐ ನಾಗೂರ್ ದರ್ಬಾರ್ದಲ್ಲಿ ಮೆರೆಯುತ್ತಿರುವಂಥವರು ಗತಿ ಈಗ ಮುಂದೇನು ಎಂಬ ಆರೋಪ ಅಂದರೆ ಕೇಳಿಬರ್ತಾ ಇದೆ. ಜೊತೆಗೆ ಇವರ ಹಿಂಬಾಲಕರಾಗಿರುವಂಥ ಅಧಿಕಾರಿಗಳ ಪರಿಸ್ಥಿತಿ ಏನು ಎಂಬುದು ಕೂಡ ಈಗ ಯೋಚನೆ ಬೇಕಾಗುವಂಥ ಕೂಡ ಸಂದರ್ಭ ನೋಡಬಹುದು ಮುಂದೆ. ಜೊತೆಗೆ ಈ ಹಿಂದೆ ಕೂಡ ಮುದ್ದೇಬಿಹಾಳ್ ತಾಲೂಕಿನಲ್ಲಿಯೂ ಸಹ ಇವರು ಸೇವೆ ಸಲ್ಲಿಸುತ್ತಿರುವಾಗ ಅನೇಕ ದೂರುಗಳು ಕೂಡ ಕೇಳಿಬಂದಿದ್ದು ಯಾವುದೇ ಕ್ರಮ ಕೈಗೊಂಡಿದ್ದಿಲ್ಲ. ಆದರೆ ಇವರ ನಡವಳಿಕೆಯಿಂದ ಆ ದೇವರು ಶಿಕ್ಷೆ ಕೊಟ್ಟಿದ್ದಾನೆ ಎಂದು ಶಿಕ್ಷಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ಶಿಕ್ಷಕರು ತಮ್ಮ ಅಭಿಪ್ರಾಯಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಮುದ್ದೇಬಿಹಾಳ್ ಕಾರ್ಯನಿರ್ವಹಿಸಿದ ಕಚೇರಿ ಮುಂದೆ ವ್ಯಕ್ತಿಯಿರುವ ನೇಣಿಗೆ ಶರಣಾಗಿದ್ದ ಆ ಘಟನೆ ಕೂಡ ಈಗ ಕೂಡ ನೆನಪು ಬರ್ತಾ ಇದೆ. ಇವರನ್ನು ಅಮಾನತುಗೊಳಿಸಿ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ದಾರೆ ಎಂಬ ಮಾತುಗಳು ಕೂಡ ಈಗ ಅಭಿಪ್ರಾಯ, ಜೊತೆಗೆ ಶಿಕ್ಷಕರ ಸಾರ್ವಜನಿಕರ ಅಭಿಪ್ರಾಯ ಕೂಡ ಮಾತನಾಡಿಕೊಳ್ತಾರೆ. ಇವರ ನಡತೆ, ಇವರ ಬಿಹೇವಿಯರ್ ಸರಿ ಇಲ್ಲ ಎಂಬ ಮಾತುಗಳು ಕೂಡ ಇವಾಗ ಅಮಾನತ್ ಆದ ನಂತರ ಕೆಲವರು ಮಾತನಾಡಿಕೊಳ್ಳುತ್ತಿರುವುದು ಸಹಜ. ಇದೇ ರೀತಿ ಮುದ್ದೇಬಿಹಾಳದಲ್ಲಿಯೂ ಸಹ ಇನ್ನು ಹಲವಾರು ಜನ ಅಮಾನತುಗಳು ಸಾಧ್ಯತೆ ಇದೆ. ಆದರೆ ಕಾದು ನೋಡೋಣ ಯಾವ ರೀತಿ ಅವರ ಮೇಲೆ ಕೂಡ ಸರ್ಕಾರ ಕ್ರಮ ಕೈಗೊಳ್ಳುತ್ತಿರುವುದು ಕೂಡ ನಾವು ಇಲ್ಲೇ ನೋಡಬಹುದು. ಈಗಾಗಲೇ ವಿಜಯಪುರ ಡಿಡಿಪಿಐ ನಾಗೂರ್ ಅವರು ಸೇವೆಯಿಂದ ಅಮಾನತುಗೊಂಡಿರುವುದು, ಜೊತೆಗೆ ಇನ್ನು ಹಲವು ಅಧಿಕಾರಿಗಳು ಹಿಂಬಾಲಕರಾಗಲಿ ಇನ್ನು ಹೀಗೆ ಹಲವು ಆರೋಪಗಳನ್ನು ಮಾಡಿ ಹಲವು ಲೋಪಗಳನ್ನು ಕರ್ತವ್ಯದಲ್ಲಿ ಲೋಪ ಎಸಗಿದ್ದಾರೆ. ಅವರನ್ನು ಕೂಡ ಅಮಾನತುಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಎಂಬ ಕೂಡ ಮಾತು ಕೇಳಿಬರ್ತಾ ಇರೋದು. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ TV, ಮುದ್ದೇಬಿಹಾಳ್.